ಮತ್ತೆ ಮತ್ತೆ ಕೊನೆಯ ಹಂತದ ಮಾರ್ಗವನ್ನು ತೆರವುಗೊಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಬೇಕು. ಇದು ನಿಮಗೆ ಆದೇಶ ಅಲ್ಲ, ವಿಜ್ಞಾಪನೆ. ದಯವಿಟ್ಟು ತೆರವುಗೊಳಿಸಲಿಲ್ಲ. ಕೋಣಗಳು ನೇರವಾಗಿ ನಿಲ್ಲುವವರೆಗೂ ಇಂತಹ ವ್ಯಾಯಾಮಗಳು ಇದ್ದೇ ಇರುತ್ತವೆ. ಕನ್ನಡದಲ್ಲಿ ಕೋಣಗಳನ್ನ ಸರಿಯಾಗಿ ನಿಲ್ಲಿಸಿ ಬಿಡುವಂತಹ ಚಾಕಚಕ್ಯತೆ ಉಳ್ಳಂತಹ ಒಂದಷ್ಟು ಸಂಘಟಕರು ಈ ದಿನ ನಮ್ಮನ್ನ ಸೇರಿಕೊಂಡಿದ್ದಾರೆ. ಕನ್ನಡದ ಮಾಲಕರ ಜೊತೆಗೆ ಆಗಮಿಸಿದಂತಹ ಎಲ್ಲ ಮೇಳಗಾರರು ಕೂಡ ಮತ್ತು ಅವರ ಕನ್ನಡಿಗರು ಕೂಡ ಆತ್ಮೀಯವಾದ ಧನ್ಯವಾದವನ್ನ ಕರ್ತಟ್ಟು ಗಿಳಿಯಾರು ಸಮಸ್ತ ನಾಗರಿಕರ ಪರವಾಗಿ ಕೇಳಿಕೊಳ್ತಾ ಇದ್ದಾರೆ. ಇದೀಗ ಓಟದ ಸಿದ್ಧತೆಯಲ್ಲಿ ಸಂಜೀವ ಪೂಜಾರಿ ವಂಶೆ ಇವರ ಕೋಣಗಳು. ಇದೀಗ ಸಂಜೀವ ಪೂಜಾರಿ ಅಮೋಘವಾದಂತಹ ಪ್ರದರ್ಶನವನ್ನು ನೀಡಿ ಇವೆಂಟು ಇವರ ಕೋಣಗಳು. ಭೋಜಣ್ಣ ಹಾಗೂ ಅವರ ತಂದೆಯಾಗಿರುವಂತಹ ಗಾಡಿ ಕೂಸ ಪೂಜಾರಿ ಅವರ ಈ ಒಂದು ಗಿರಿಜಾ ರೋಡ್ ಲೈನ್ಸ್ ನ ಕೋಣಗಳು ಇದೀಗ ಸಿದ್ಧತೆಯಲ್ಲಿ ತಮ್ಮ ಸಿದ್ಧತೆಯನ್ನ ತೋರ್ಪಡಿಸ್ತಾ ಇದ್ದಾರೆ. ಬಲಿಷ್ಠ ಕೋಣಗಳು ಎರಡನೇ ಓಟಕ್ಕಾಗಿ ಭೋಜ ಪೂಜಾರಿ ಹಿರಿಯರು ಇವರ ಕೋಣಗಳು. ಇದೀಗ ಸಿದ್ಧತೆಯಲ್ಲಿ ಗಾಡಿ ಕೂಸ ಪೂಜಾರಿ ದೇಶ ಪೂಜಾರಿ ಗಿರಿಜಾ ರೋಡ್ ಲೈನ್ ಗಿರಿಯರು ಅಲ್ಲ ಪುಡಿಯರು ಅಮೋಘವಾದಂತಹ ಪ್ರದರ್ಶನ. ಭೋಜ ಪೂಜಾರಿ ಇವರ ಕೋಣಗಳು ತುಂಬು ಬರುತ್ತೆಯ ಕೃತಜ್ಞತೆಯನ್ನ ನಿಮ್ಮ ಈ ಸಹಕಾರ ಮುಂದಿನ ದಿನಗಳಲ್ಲಿ ನಾವು ಬಯಸ್ತಾ ಇದ್ದೇವೆ. ಮತ್ತೊಮ್ಮೆ ತುಂಬು ಬರುತ್ತೆಯ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದಿನ ಕೋಣ ಶಿವ ಪೂಜಾರಿ ಮಲೂರು ಕೋಟ ಪಡುಕೆರೆ. ದಿವಂಗತ ಶೀಲ ಪೂಜಾರಿ ಮಲೂರು ಕೋಟ ಪಡುಕೆರೆಯವರ ಕೋಣಗಳು ಮುಂದಿನ ತಯಾರಿಯಲ್ಲಿ. ದಿವಂಗತ ಶೀಲ ಪೂಜಾರಿ ಮಲೂರು ಪಡುಕೆರೆ ಇವರ ಕೋಣಗಳು ಇನ್ನೇನು ಸಿದ್ಧತೆಯಲ್ಲಿದೆ. ಮೂರನೇ ಓಟಕ್ಕಾಗಿ ದಿವಂಗತ ಶೀಲ ಪೂಜಾರಿ ಮಲೂರು ಪಡುಕೆರೆ ಇವರ ಕೋಣಗಳು ಸಿದ್ಧತೆಯಲ್ಲಿದೆ. ಹಾಗೂ ಈ ದಿನದ ಮೀನುಗಾರಿಕೆಯಲ್ಲಿ ಶರತ್ ಹುತ್ತುಮನೆ ಒಂದೆಡೆ ಆದರೆ ರಾಘವೇಂದ್ರ ಪುಟ್ಟ ಗಿರಿಯಾರು ಇನ್ನೊಂದೆಡೆ. ಇದೀಗ ಓಟದ ಸಿದ್ಧತೆಯಲ್ಲಿ ದಿವಂಗತ ಶೀಲ ಪೂಜಾರಿ ಕೋಟ ಮಲೂರು ಪಡುಕೆರೆ ಕೋಣದ ಜೊತೆಗೆ ಓಡುವಂತಹ ಓಟಗಾರರು ಕೂಡ ಅಭಿನಂದನೆಯನ್ನು ಸಲ್ಲಿಸಬೇಕು. ಅಷ್ಟೇ ವೇಗವಾಗಿ ಜೊತೆಗೆ ಇನ್ನೊಂದು ಓಟಗಾರರು ಜೊತೆಗಿನ ಪ್ರಸಿದ್ಧ ಓಟಗಾರರು ಭರತ್ ಮುತ್ತುಮನೆ. ಅಂತಾರಾಷ್ಟ್ರೀಯ ವಿಭಾಗದಲ್ಲಿ ಹುಸೇನ್ ಬೋಲ್ಟ್ ಒಂದು ಕಡೆ ಆದ್ರೆ ಈ ಕಡೆಯಲ್ಲಿ ಕೋಣ ಜೊತೆ ಓಟಗಾರರು ಮತ್ತಷ್ಟು ಓಡಬಲ್ಲರು. ಕೋಣವನ್ನು ಕೊನೆಯವರೆಗೂ ಬಿಡದೆ ತನ್ನೊಂದಿಗೆ ಜೋಡಿಯಾಗಿ ಓಡುವಂತ ಓಟಗಾರರಿಗೆ ಒಂದು ದೊಡ್ಡ ಅಭಿನಂದನೆ. ಇದೀಗ ಶೀಲ ಪೂಜಾರಿ ಅವರ ಕೋಣದ ತಯಾರಿಕೆ ಕೋಟ ಮಲೂರು
ಪೂಜಾರಿ ಶಿವ ಪೂಜಾರಿ ಅವರ ಕೋಣಗಳು ಅದ್ಭುತವಾಗಿ ಓಡಿ ಗುರಿಯನ್ನ ತಲುಪಿದ್ದೆ. ಕೋಣಗಳಂದ್ರೆ ಒಂದು ಇತಿಹಾಸವಿದೆ. ತನ್ನ ಸಮುದಾಯದ ಜೊತೆಗೆ ಎಲ್ಲ ಸಮುದಾಯವನ್ನ ತೊಡಗಿಕೊಂಡು ಹಲವೊಂದಿಷ್ಟು ವರ್ಷಗಳಿಂದ ಸಂಬಳಮತಿಯಲ್ಲಿ ತನ್ನ ಕೋಣಗಳನ್ನ ತರಿಸಿರುವಂತಹ ಮತ್ತೊಮ್ಮೆ ಸಮವನ್ನ ಆದಂತಹ ನಮ್ಮ ಒಂದು ಮಿತ್ರರು ರಿಜ್ವಾನ್ ಸಾಹೇಬ್ ಇವರ ಕೋಣಗಳು ಅದ್ಭುತವಾಗಿ ಈ ಕೆಸರಿನ ಮೇಲೆ ಓಡಿ ಸಂಬಳದ ಪೂರ್ಣ ವಿರಾಮಕ್ಕೆ ಒಂದು ದೊಡ್ಡ ಮಟ್ಟಿನ ಕಿರೀಟವನ್ನು ತಂದಿದೆ. ಇದೀಗ ಇದೇ ಪ್ರಥಮ ಬಾರಿಗೆ ತಯಾರು ಮಾಡುತ್ತಿರುವಂತಹ ಮರಿಕೋಣದ ಊಟ ಒಂಟಿ ಕೋಣ ಸ್ವಲ್ಪ ಹಾಗೆ ತಪ್ಪಬೇಕು. ಒಂಟಿ ಕೋಣದ ಊಟ ಇದು ಕೂಡ ಒಂದು ರೀತಿ ಮನೋರಂಜನೆ ಊಟ. ಒಂಟಿಯಾಗಿ ಯಾವ ಸೆಕೆಂಡ್ ಅಲ್ಲಿ ಯಾವ್ದು ಬಂದಿದ್ದಾಗ ಊಟ